ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸೋಮವಾರ ಬೆಳಗ್ಗೆ ಬೆಳಿಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹುಣ್ಣಿಮೆ ಸಹ ಇತ್ತು. ನೀವು ನೋಡ್ಬೋದು ಹೊರಗಡೆ ಎಲ್ಲ ಅಂಗಳ ಎಲ್ಲ ಗೂಡಿಸಿ ಒರೆಸಿ ಸ್ವಚ್ಛಗೊಳಿಸ್ಕೊಂಡು ಆದಮೇಲೆ ರಂಗೋಲಿ ಸಹ ಬಿಡಿಸ್ಕೊಂಡಿದ್ದೀನಿ. ಹಾಗೆ ತುಳಸಿ ಗಿಡದ ಮುಂದೆನೂ ಸಹ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮನೆ ಮುಂದೆ ಹೂವಿನ ಗಾಡಿ ಬಂದಿತ್ತು, ಹಾಗೆ ಹೂ ಸಹ ತಗೊಂಡೆ ದೇವರಿಗೆ ಪೂಜೆ ಮಾಡ್ಲಿಕ್ಕಂತ ಹೇಳಿ. ಇಲ್ಲಿ ನನ್ನ ಮಗಳಂತೂ ಇನ್ನೂ ಮಲಗಿದ್ಲು, ಅವಳನ್ನ ಸಹ ಎಬ್ಬಿಸ್ಬೇಕು. ಎಬ್ಬಿಸಿ ಇಬ್ಬರು ಸ್ನಾನ ಮಾಡಿ ಮತ್ತು ನಾವು ಪೂಜೆನ ಮಾಡಿಕೊಂಡು ಆಮೇಲೆ ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋದು. ಇವಾಗ ನಾನಿಲ್ಲಿ ದೇವರ ಮನೆ ಮುಂದೆ ರಂಗೋಲಿನ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕ್ಕೊಂಡು ಆಮೇಲೆ ಪೂಜೆನ ಮಾಡ್ಕೋತೀನಿ. ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಮನೆ ಮುಂದೆ ಬಾಗಿಲಿಗೂ ಸಹ ಪೂಜೆ ಮಾಡಿಕೊಂಡು ಹಾಗೆ ತುಳಸಿ ಗಿಡಕ್ಕೂ ಸಹ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಇವಾಗ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಅಡುಗೆ ಮನೆಗೆ ಬಂದೆ. ಆಮೇಲೆ ದೇವ್ರ ನೈವೇದ್ಯಕ್ಕಂತ ಹೇಳಿ ನೈವೇದ್ಯಕ್ಕೂ ಆಗುತ್ತೆ, ಹಾಗೆ ಮನೆಯಲ್ಲಿ ತಿನ್ನಲಿಕ್ಕೂ ಸಹ ಅಂಥೇಳಿ ನಾನು ಬೆಲ್ಲದ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಫಸ್ಟಿಗೆ. ನೋಡಿ, ಈ ಗ್ಲಾಸಿಂದ ನಾನು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈ ಬೌಲಲ್ಲಿ 1 ಬೌಲಷ್ಟು ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೀವಿಲ್ಲಿ ಬೆಲ್ಲದ ಪ್ರಮಾಣವನ್ನು ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೋಬಹುದು ನಿಮ್ಮ ಸಿಹಿಗೆ ಅನುಗುಣವಾಗಿ. ಕೆಲವೊಬ್ಬರಿಗೆ ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡ್ತಾರೆ, ಅವ್ರು ಸ್ವಲ್ಪ ಬೆಲ್ಲನ ಜಾಸ್ತಿ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಸಿಹಿ ಅಷ್ಟೊಂದು ಇಷ್ಟ ಆಗಲ್ಲ, ಅವ್ರು ನೋಡಿಕೊಂಡು ಬೆಲ್ಲನ ಸ್ವಲ್ಪ ಕಡಿಮೆನ ಸಹ ಮಾಡ್ಕೋಬಹುದು. ನಾನು ಇನ್ನೊಂದು ಒಲೆ ಮೇಲೆ ಈ ಪಾತ್ರೆನ ಇಡ್ತಾ ಇದ್ದೀನಿ. ಅಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ನೀರು ಕುದಿ ಬರಬೇಕು. ಇವಾಗ ನಾವೇನು ಮಾಡೋಣ, ಈ ಒಂದು ಒಲೆಯಲ್ಲಿ ಇನ್ನೊಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವೇನು ಮಾಡೋದು, ಇದಕ್ಕೆ ನೋಡಿ ಈ ಸ್ಪೂನಿಂದ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ, ಅಡುಗೆ ಎಣ್ಣೆ. ನೀವು ಬೇಕಿದ್ದರೆ ಈ ಎಣ್ಣೆ ಬದಲಿಗೆ ತುಪ್ಪವನ್ನು ಸಹ ಬಳಸ್ಕೋಬೋದು. ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ. ತುಪ್ಪದಲ್ಲಿಯೂ ಸಹ ನಾವು ಶಾವಿಗೆನ ಫ್ರೈ ಮಾಡ್ಕೋಬೋದು. ಇವಾಗ ನೋಡಿ ನಾನು 1 ಬೌಲಷ್ಟು ಶಾವಿಗೆನ ಹಾಕ್ಕೋತಾ ಇದ್ದೀನಿ. ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಇದು ಕೆಂಬಣ್ಣ ಬರೋವರೆಗೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಹುರ್ಕೋಬೇಕು ನಾವು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಾವಿಗೆನ ನಾನು ಈ ರೀತಿಯಾಗಿ ಹುರಿತಾ ಇದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇಲ್ಲಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಸ್ಟವ್ನ ಆಫ್ ಮಾಡೋಣ. ನೋಡಿ, ಸ್ಟವ್ನ ಆಫ್ ಮಾಡಿದ್ದೀನಿ. ಈ ಕಡೆ ನೋಡಿ ನೀರು ಸಹ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ವಾ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ನಾವು ಅದನ್ನು ಶೋಧಿಸ್ಕೊಂಬಿಡ್ಬೇಕು ಫಸ್ಟಿಗೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಬೆಲ್ಲವನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸೋಸಿದಾದಮೇಲೆ ಇವಾಗ ಅದೇ ಪಾತ್ರೆ ನಾನೇನು ಮಾಡ್ತೀನಿ, ಸ್ವಲ್ಪ ನೀರು ಹಾಕಿ ತೊಳೆದು ಅದರಲ್ಲಿನೇ ನಾನು ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನಾವು ಸೋಸ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ಏಲಕ್ಕಿನ ನಾನು ಇಲ್ಲಿ ಈ ರೀತಿಯಾಗಿ ಜಜ್ಜಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇವಾಗ ನೋಡಿ, ಇಲ್ಲಿ ಹುರಿದಿರೋಂತಹ ಶಾವಿಗೆನ ನಾವು ಹಾಕ್ತಾ ಇದ್ದೀನಿ. ಶಾವಿಗೆನ ಹಾಕಿ ಈ ರೀತಿ ಚೆನ್ನಾಗಿ ನಾವು ಸ್ವಲ್ಪ ಫ್ಲೇಮ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೆಲ್ಲದ ಶಾವಿಗೆ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ನಾವು ಹಾಲು ಹಾಕಿ ಪಾಯಸ ಮಾಡ್ತಾ ಇರ್ತೀವಿ, ಶಾವಿಗೆ ಪಾಯಸ, ಸಕ್ಕರೆ ಹಾಕ್ತೀವಿ ಅದಕ್ಕೆ. ಈ ರೀತಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದು ಶಾವಿಗೆ ಆದಮೇಲೆ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಂಡು ತಿಂತಾರೆ ನಮ್ಮ ಕಡೆ, ಅದನ್ನು ಸಹ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಶಾವಿಗೆ ನೋಡಿ ಬೆಂದಿದೆ. ಇವಾಗ ಏನು ಮಾಡೋದು, ಒಂದು ಈ ರೀತಿ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸಬೇಕು. ಆವಾಗ ಶಾವಿಗೆ ಏನಾಗುತ್ತೆ ಅಂದರೆ ಅರಳತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡ್ಬೋದು ಶಾವಿಗೆ ರೆಡಿ ಆಗಿದೆ. ಹಾಗೆ ಬಿಡಿ ಬಿಡಿ ಆಗಿದೆ, ಉದುರುದುರಾಗಿ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಆ ರೀತಿ ಇರುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ತುಂಬ ರುಚಿಯಾದಂತಹ ಒಂದು ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ.
ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ಹೇಳಿ. ನಾನಿಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅದನ್ನೆಲ್ಲ ಫ್ರೈ ಮಾಡಿ ಇದರ ಮೇಲೆ ಹಾಕ್ಕೋಬಹುದು, ಅದು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನನ್ನ ಮಕ್ಕಳಿಗೂ ಸಹ ನಾನು ಶಾವಿಗೆ ಪಾಯಸನ ಹಾಕ್ಕೊಟ್ಟೆ. ಇದರ ಮೇಲೆ ಕಾಯಿಸಿರುವಂಥ ಹಾಲು ಹಾಕ್ಕೊಂಡು ಸಹ ಕೆಲವೊಬ್ಬರು ತಿಂತಾರೆ, ಅದು ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆ ನಾಷ್ಟ ಎಲ್ಲ ಆದಮೇಲೆ ನಾವು ನಾಷ್ಟಕ್ಕೆ ಇದು ಮಂಡಕ್ಕಿ ಬರುತ್ತಲ್ಲ, ಮಂಡಕ್ಕಿ ಸುಸ್ಲ ಅಂತ ಹೇಳ್ತಾರೆ ನೋಡಿ, ಅದನ್ನು ಸಹ ಮಾಡಿದ್ದೀವಿ. ಮತ್ತು ಸ್ವಲ್ಪ ಶಾವಿಗೆ ಪಾಯಸ ಎರಡನ್ನೂ ಮಾಡಿ ಎಲ್ಲರದ್ದು ನಾಷ್ಟ ಆಯಿತು. ನಾಷ್ಟ ಆದಮೇಲೆ ಪಾತ್ರೆ ಅಂತೂ ಇರ್ತಾವಲ್ವ, ಪಾತ್ರೆ ಎಲ್ಲ ಬೆಳಗಿ ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆ ಏನಾದರೂ ಮಾಡೋದಂಥೇಳಿ ನಾನಿಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಹಾಗೆ ಮಕ್ಕಳೆಲ್ಲ ಈ ಕಡೆ ಕೇರಮ್ ಸಹ ಆಡ್ತಾಯಿದ್ರು. ಇವಾಗ ರಜೆ ಅಲ್ವಾ, ಮನೆಯಲ್ಲಿ ಏನಾದರೂ ಒಂದು ಆಟ ಆಡ್ತಾನೆ ಇರ್ತಾರೆ ಅವರು. ಹಾಗೆ ಗಲಾಟೆನೂ ಸಹ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲಿ ಪಾತ್ರೆ ಎಲ್ಲ ತೊಳೆದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ನೆಲ್ಲ ಚೆನ್ನಾಗಿ ಒರೆಸ್ತೀನಿ, ಸ್ವಚ್ಛಗೊಳಿಸ್ಕೊತೀನಿ. ಹಾಗೆ ಗ್ಯಾಸ್ ಕಟ್ಟೆ, ಸಿಂಕು ಇದೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಮತ್ತು ಮಧ್ಯಾಹ್ನ ಅಡುಗೆಗೆ ನಮಗೆ ತುಂಬ ಈಸಿ ಆಗುತ್ತೆ. ಎಲ್ಲರಿಗೂ ಅಷ್ಟೇ ಅಡುಗೆ ಮನೆ ಸ್ವಲ್ಪ ನೀಟಾಗಿದ್ದರೆ ಎಲ್ಲರಿಗೂ ಖುಷಿ ಅನಿಸುತ್ತೆ ಅಡುಗೆ ಮಾಡಲಿಕ್ಕೆ ಅಲ್ವಾ. ನೋಡ್ಬೋದು ಇವಾಗೆಲ್ಲ ಚೆನ್ನಾಗಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಹಾಗೆ ಸಂಜೆಗೆ ನಾನು ಬಟ್ಟೆ ಒಗೆದು ಒಣಗಿ ಹಾಕಿದೆ, ಅದನ್ನು ಸಹ ಎತ್ಕೊಂಡ್ಬಂದಿದ್ದೀನಿ. ಅದನ್ನು ಸಹ ಮಡಚಿ ಇಟ್ಟು ಆಮೇಲೆ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಇಲ್ಲಿ ನನ್ನ ಮಗ ಮತ್ತು ನಮ್ಮ ಯಜಮಾನರು ಇಬ್ಬರು ಕೇರಮ್ ಆಟ ಆಡ್ತಾ ಇದ್ದಾರೆ. ಹಾಗೆ ಮನೆಯಲ್ಲಿ ಒಂದು ಕರ್ಬೂಜ ಹಣ್ಣಿತ್ತು, ಅದನ್ನು ಸಹ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಹಾಗೆ ಇಟ್ಟಿದ್ದೀನಿ. ನನ್ನ ಮಗ ನಾನು ಹಾಗೆ ತಿಂತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಒಂದು ಅರ್ಧದಷ್ಟು ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೆ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಲ್ಲೇ ನಾನು ಈಸಿಯಾಗಿ ನಾನು ಜ್ಯೂಸ್ ಹೆಂಗೆ ಮಾಡೋದಂಥೇಳಿ ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದೇ ಹಣ್ಣು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಇದು ಮಡಿಕೆಯಲ್ಲಿ ಇರುತ್ತಲ್ಲ ತಣ್ಣಗೆ ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಐಸ್ ಕ್ಯೂಬ್ ಸಹ ಹಾಕ್ಕೋಬಹುದು, ಇಲ್ಲ ಜ್ಯೂಸನ್ನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಸಹ ಕುಡಿಬಹುದು, ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಜ್ಯೂಸು ಸಹ ರೆಡಿ ಆಯಿತು. ಮತ್ತು ನನಗೆ ನನ್ನ ಮಗಳಿಗೆ ಅಂಥೇಳಿ 2 ಗ್ಲಾಸಲ್ಲಿ ನಾನು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಜ್ಯೂಸನ್ನ ಸ್ವಲ್ಪ ಚೆನ್ನಾಗಿ ಇನ್ನೂ ಗ್ರೈಂಡ್ ಮಾಡಬೇಕಿತ್ತು, ಸ್ವಲ್ಪ ದಪ್ಪನೇ ಅಂತ ಅನ್ನಿಸ್ತಾ ಇತ್ತು. ಕೆಲವೊಬ್ಬರಿಗೆ ಹಾಲು ಹಾಕಿನೂ ಸಹ ಮಾಡ್ತಾರೆ, ನನಗೆ ಹಾಲು ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಜ್ಯೂಸ್ ಅಂತೂ ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹಣ್ಣು ಮನೇಲಿದ್ದರೆ. ಅದರ ಮೇಲೆ ಸ್ವಲ್ಪ ನಾವು ಕರ್ಬೂಜನ ಕಟ್ ಮಾಡಿ ಈ ರೀತಿ ಹಾಕ್ಕೊಂಬಿಟ್ರೆ ಕುಡಿಯುವಾಗ ಬಾಯಲ್ಲಿ ಮಧ್ಯೆ ಸಿಗುತ್ತೆ ನೋಡಿ ಒಂದೊಂದು ಪೀಸು ಕರ್ಬೂಜದ ಹಣ್ಣಿಂದು, ಅದು ತುಂಬ ಚೆನ್ನಾಗಿರುತ್ತೆ. ಇದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಜ್ಯೂಸ್ ಕುಡಿದು ಆದಮೇಲೆ ನಾವು ಮಧ್ಯಾಹ್ನ ಅಡುಗೆಗೆ ಅನ್ನ ಮತ್ತು ಮಜ್ಜಿಗೆ ಸಾಂಬಾರು, ಟೊಮಾಟೊ ಚಟ್ನಿ ಹಾಗೆ ಶಾವಿಗೆ ಇತ್ತು, ಇದನ್ನೆಲ್ಲ ಮಾಡಿದ್ವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.